ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ. ಕ್ಯಾರೆಟ್ ಹಲ್ವಾಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. 2 ಬೌಲು ಕ್ಯಾರೆಟ್ ತೊಗೊಂಡಿದ್ದೀನಿ, ಶುಗರ್ ತೊಗೊಂಡಿದ್ದೀನಿ 1 ಬೌಲು, ಹಾಲು, ಡ್ರೈ ಫ್ರೂಟ್ಸು, ತುಪ್ಪ ಮತ್ತು ಏಲಕ್ಕಿ, ಸಕ್ಕರೆ ಎಲ್ಲ ಪುಡಿ ಮಾಡಿರೋದು. ಇಷ್ಟು ಬೇಕು. ಇಷ್ಟು ಪ್ರಾಡಕ್ಟ್ ಬೇಕು ಇದಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ. ಅಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಬನ್ನಿ ಯಾವ ಥರ ಕ್ಯಾರೆಟ್ ಹಲ್ವಾ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಹಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಪ್ರೋಟೀನ್ ಇರುತ್ತೆ. ಮಕ್ಕಳು ಹೊರಗಡೆ ಎಲ್ಲ ಸ್ವೀಟ್ ತಿಂತಾರಲ್ಲ ಫ್ರೆಂಡ್ಸ್, ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಅವರು ಚೆನ್ನಾಗಿ ತಿಂತಾರೆ. ಈಗ ನೋಡಿ, ಈಗ ಮಾಡೋಣ ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈ ತುಪ್ಪ ಎಲ್ಲ ಬಿಸಿ ಆಗಲಿ. ಇದಕ್ಕೆ ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಆಯಿತು. ಇವಾಗೆಲ್ಲ ಒಂದು ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಯಿತು ಫ್ರೆಂಡ್ಸ್. ಈಗ ಒಂದು ಬೇರೆ ಬೌಲ್ಗೆ ತಗೊಳ್ತಾ ಇದ್ದೀನಿ. ನೋಡಿ, ಇದೇ ಒಂದು ಪಾತ್ರೆಗೆ ಅದೇ ಪಾತ್ರೆಗೆ ಇವಾಗ ಕ್ಯಾರೆಟ್ ಹಾಕೊಳ್ಳೋಣ. 1 ಬೌಲ್ ಕ್ಯಾರೆಟು. ಈಗ ಇನ್ನೊಂದು ಬೌಲ್ ಹಾಕೊತಾ ಇದ್ದೀನಿ. ಇವಾಗ ತುಪ್ಪದಲ್ಲೆಲ್ಲ ಫ್ರೈ ಮಾಡೋಣ. ತುಪ್ಪದಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಿದು. ಇದೊಂದು 2 ನಿಮಿಷ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ, ಇದಕ್ಕೊಂದು ಬೌಲ್ ಹಾಲು ಹಾಕ್ಕೊಡೋಣ. ಈಗ ಹಾಲು ಹಾಕಿಲ್ಲ, ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಹಾಲಲ್ಲಿ ಚೆನ್ನಾಗಿ ಬೇಯಲಿ. ಒಂದು 10 ನಿಮಿಷ ಇಲ್ಲ, ಒಂದು 5 ನಿಮಿಷ ಚೆನ್ನಾಗಿ ಬೇಯ್ದ್ರೆ ಸಾಕಾಗಿದೆ. ಚೆನ್ನಾಗಿ ಬೇಯುತ್ತೆ ಇವಾಗ ಹಾಲಲ್ಲಿ. ಆಮೇಲೆ ಶುಗರು ಮತ್ತು ಏಲಕ್ಕಿ ಪೌಡರ್ ಎಲ್ಲ ಹಾಕೋಣ. ಈಗ ಒಂದು 5 ನಿಮಿಷ ಮುಚ್ಚಿದ್ದೀನಿ. ನೋಡಿ, ಇವಾಗ ಕ್ಯಾರೆಟ್ ಎಲ್ಲ ಬೆಂದಿದೆ ಹಾಲಲ್ಲೆಲ್ಲ ಚೆನ್ನಾಗಿ. ಇವಾಗ ಶುಗರ್ ಆಡ್ ಮಾಡ್ಕೊಂತೀನಿ. ಈಗ ಶುಗರ್ ಹಾಕ್ತೀನಿ. ನೋಡಿ, ಶುಗರ್ 1 ಬೌಲ್ ತಗೊಂಡಿದ್ದೀನಿ. ನಿಮ್ಗೆ ಶುಗರ್ ಜಾಸ್ತಿ ಬೇಕು, ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕೊಡಿ ಫ್ರೆಂಡ್ಸ್. ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಡಿ ಶುಗರು. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಡಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಡಿ. ನಾನಿವಾಗ ಒಂದು 3/4 ಬೌಲ್ ತಗೊಂಡಿದ್ದೀನಿ. ಶುಗರ್ ಸಾಕು ಅನ್ಸುತ್ತೆ. ನೋಡಿ, ಈಗ ಶುಗರ್ ಕ್ಯಾರೆಟ್ ಎಲ್ಲ ಶುಗರ್ ಒಳಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈಗ ನೋಡಿ, ಇದು ಶುಗರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ. ಈಗ ಚೆನ್ನಾಗಿ ಬೇಯ್ಕೊಳ್ಳಿ. ಈಗ ಶುಗರ್ ಒಳಗೆ ಹಾಲೊಳಗೆಲ್ಲ ಚೆನ್ನಾಗಿ ಬೆಂದಿತ್ತಲ್ಲ ಫ್ರೆಂಡ್ಸ್. ಇವಾಗ ಶುಗರ್ ಒಳಗೆ ಈಗ ಇದೆಲ್ಲ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಗಟ್ಟಿಗೆ ಹಾಕ್ಬೇಕು. ಆಮೇಲೆ ಇದಕ್ಕೆ ಏಲಕ್ಕಿ ಪೌಡರ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರ್ಸೋಣ. ನೋಡಿ, ಇವಾಗೆಲ್ಲ ಶುಗರ್ ಎಲ್ಲ
ಕರಗಿದೆ ಈಗ ನೋಡಿ, ಈಗೆಲ್ಲ ಈ ಥರ ಆಗಿದೆ. ಇದಕ್ಕೆ ನಾವೀಗ ಡ್ರೈ ಫ್ರೂಟ್ಸ್ ಎಲ್ಲ ಸೇರ್ಸೋಣ. ಹಾಗೆ ಏಲಕ್ಕಿ ಪೌಡರ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಲಾಸ್ಟಿಗೆ ಥಿಕ್ನೆಸ್ ಬರಲಿ ಅಂತ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಕಡಲೆ ಹಿಟ್ಟು ಬೇಡ ಅನ್ನೋರು ಕೋವಾ ಹಾಕೊಬೋದು. ಕೋವಾ ಬರುತ್ತಲ್ಲ ಫ್ರೆಂಡ್ಸ್, ಕೋವಾ ಹಾಕೊಬೋದು. ನಾನಿವಾಗ ಇದಕ್ಕೆ ಕೋವಾ ಹಾಕ್ತಾ ಇಲ್ಲ. ನಾನು ಸ್ವಲ್ಪ ಕಡಲೆ ಹಿಟ್ಟು ಥಿಕ್ನೆಸ್ಗೆ ಬಾಂಡಿಂಗ್ ಬರಲಿ, ನೀಟಾಗಿ ಇದಾಗಲಿ ಅಂತ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 ಚಮಚನೂ ಆಗಿಲ್ಲ, ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಒಂದು 2 ಮಿನಿಟ್ಸು ಇದು ಎಲ್ಲ ಮಿಕ್ಸ್ ಆಗಲಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಲ್ಲ, ಏಲಕ್ಕಿ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಲ್ಲ, ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ. ಇವಾಗೆಲ್ಲ ಆದ್ಮೇಲೆ ನೋಡಿ, ಇವಾಗ ಈ ತಳ ಎಲ್ಲ ಬಿಡುತ್ತಲ್ಲ ನೋಡಿ, ಇವಾಗ ತಳ ಎಲ್ಲ ಬಿಡ್ತಾ ಇತ್ತು. ಇವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿ ನೋಡಿ, ಕ್ಯಾರೆಟ್ ಹಲ್ವಾ ರೆಡಿ ನೋಡಿ. ಎಷ್ಟು ಬೇಕು ಶುಗರು ಎಲ್ಲ ಬೇಕು. ಶುಗರ್ ಏನಾರ ಸಾಕಾಗಿಲ್ಲ ಅಂದರೆ ಬೇಕಾದ್ರೆ ಟೇಸ್ಟ್ ನೋಡಿ ನೀವು ಬೇರೆ ಶುಗರ್ ಹಾಕೊಬೋದು. ಶುಗರ್ ಸಾಕು ಅನ್ನೋರು ಇಷ್ಟಕ್ಕೆ ಮಾಡ್ಕೊಬೋದು. ನೋಡಿ ಎಷ್ಟು ಈಸಿಯಾಗಿ ಆಯಿತು ನೋಡಿ ಕ್ಯಾರೆಟ್ ಹಲ್ವಾ, ಈಸಿಯಾಗಿ ಆಗಿದೆ ನೋಡಿ. ಈಗ ರೆಡಿ ಟು ಈಟ್ ಆಗಿದೆ ಈಗ ನೋಡಿ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ರೆಡಿ. ಬನ್ನಿ ನಮ್ಮನೆಗೆ ಕ್ಯಾರೆಟ್ ಹಲ್ವಾ ತಿನ್ನೋಣ ಇವತ್ತು. ಹೊಸ ವರ್ಷಕ್ಕೆ ಎಲ್ಲರಿಗೂ ಕ್ಯಾರೆಟ್ ಹಲ್ವಾ ಇವತ್ತು. ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.